ಈ ವಿಕ್ಟೋರಿಯಾ ಆಸ್ಪತ್ರೆಯ ಕರ್ಮಕಾಂಡಗಳು ಒಂದೆರಡಲ್ಲ. ಮಳೆ ಬಂತು ಅಂದ್ರೆ ಸಾಕು ವಿಕ್ಟೋರಿಯಾ ಆಸ್ಪತ್ರೆ ನರಕ ಯಾತನೆ. ಅಲ್ಲಿ ಮಳೆಯಿಂದಾಗಿ ವಿಪರೀತ ಸೋರ್ತಾ ಇದೆ. ಅಲ್ಲಿ ರೋಗಿಗಳು ಮತ್ತು ಸಂಬಂಧಿಕರು ಮಳೆ ಬಂದರೆ ಮರದ ಕೆಳಗಡೆ ಹೋಗಿ ನಿಂತ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಟ್ಲೀಸ್ಟ್ ಒಂದು ಸಣ್ಣ ಶೆಲ್ಟರ್ ಆದರೂ ಮಾಡಿಕೊಡಿ ಸ್ವಾಮಿ ಅಂತ ಅಲ್ಲಿಗೆ ಬರ್ತಕ್ಕಂಥ ಬಡ ರೋಗಿಗಳು ಮತ್ತು ಅವರ ಸಂಬಂಧಿಕರು ಮನವಿ ಮಾಡಿಕೊಂಡಿದ್ದಾರೆ. ಒಂದು ರಿಪೋರ್ಟ್ ಇದೆ, ನೋಡೋಣ. ಮಳೆ ಬಂದ್ರೆ ಸಾಕು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅಧ್ವಾನ. ಮಳೆಯಿಂದ ಪಾರಾಗಲು ಇಲ್ಲಿ ಸೂಕ್ತ ಆಶ್ರಯವೇ ಇಲ್ವಾ? ಎಸ್, ರಾಜ್ಯದ ಪ್ರತಿಷ್ಠಿತ ವಿಕ್ಟೋರಿಯಾ ಆಸ್ಪತ್ರೆಗೆ ಜನ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾರೆ. ದಿನಕ್ಕೆ ಸಾವಿರಾರು ಜನ ಚಿಕಿತ್ಸೆಗೆ ಸಾಲುಗಟ್ಟಿ ನಿಲ್ತಾರೆ. ರೋಗಿಗಳ ಜೊತೆ ಬಂದ ರೋಗಿ ಸಂಬಂಧಿಕರು, ಸಾರ್ವಜನಿಕರಿಗೆ ಇಲ್ಲಿ ಸೂಕ್ತ ಆಶ್ರಯ ತಾಣ ಇಲ್ಲ. ಫುಟ್ಪಾತ್ಗಳಲ್ಲಿ, ಮರದಡಿಗಳಲ್ಲಿ ಆಶ್ರಯ ಪಡ್ಕೊಳ್ತಾ ಇದ್ದಾರೆ. ಇನ್ನು ಮಳೆ ಬಂದಾಗಂತೂ ಅವರ ಪರಿಸ್ಥಿತಿ ನರಕ ಯಾತನೆ. ಮಳೆ ಬಂದಾಗ ಮರದಡಿ ನಿಂತು ಅಂಗಡಿಗಳ ಪಕ್ಕ ನಿಂತ್ಕೊಳ್ಬೇಕಾದಂತಹ ಸ್ಥಿತಿ. ತಂಗಲು ಇಲ್ಲಿ ಸೂಕ್ತ ವ್ಯವಸ್ಥೆಯೇ ಇಲ್ಲ. ಮಳೆ ಬಂದರೆ ವಿಕ್ಟೋರಿಯಾ ಆಸ್ಪತ್ರೆ ಆವರಣದಲ್ಲಿ ಜನರಿಗೆ, ಸಾರ್ವಜನಿಕರಿಗೆ, ರೋಗಿಯ ಸಂಬಂಧಿಕರಿಗೆ, ರೋಗಿಗಳಿಗೆ ಆಶ್ರಯ ಇಲ್ಲ. ಒಂದು ಶೆಲ್ಟರ್ ವ್ಯವಸ್ಥೆ ಇಲ್ಲ. ಮಳೆಯಲ್ಲೇ ನೆನೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೇಗೆ ಅಂತ ತೋರಿಸ್ತೀನಿ, ತಾವು ಗಮನಿಸ್ಬೋದಾಗಿದೆ. ಇದು ವಿಕ್ಟೋರಿಯಾ ಆಸ್ಪತ್ರೆ ಆವರಣ. ಅಲ್ಲಿ ನೋಡ್ಬೋದಾಗಿದೆ, ಪಾಪ ರೋಗಿಯೊಬ್ಬರು ಬೆಡ್ಶೀಟ್ ಹೊದ್ಕೊಂಡು ನಿಂತಿದ್ದಾರೆ. ಅವರ ಸಂಬಂಧಿಕರು ಮಳೆಯಲ್ಲಿ ಮರದ ಕೆಳಗಡೆ ನಿಂತಿರೋದನ್ನು ತಾವು ಗಮನಿಸ್ತಾ ಹೋಗ್ತಾ ಇದ್ದಾರೆ. ಒಂದು ಆಶ್ರಯ ವ್ಯವಸ್ಥೆಯಲ್ಲಿ ಇಲ್ಲ. ಮಳೆ ಬಂದರೆ ಉಳ್ಕೊಳ್ಳೋದಕ್ಕೆ ಅಂತೇಳಿ ಇರಬೇಕಾಗತ್ತೆ. ಫುಟ್ಪಾತ್ಗಳಲ್ಲಿ, ಮರದಡಿಯಲ್ಲಿ, ರಸ್ತೆಗಳಲ್ಲಿ ನಿಂತ್ಕೊಂಡಿದ್ದಾರೆ. ಇವರು ಅಷ್ಟೇ ನೋಡ್ಬೋದಾಗಿದೆ, ಮಳೆ ಹನಿ ಬರ್ತಾನೆ ಇದೆ. ಇವರು ಕೂಡ ರಸ್ತೆಯಲ್ಲೇ ನಿಂತಿದ್ದಾರೆ. ಒಂದು ವ್ಯವಸ್ಥೆ ಅನ್ನೋದೊಂದಾದರೆ ಎಲ್ರಿಗೂ ಕೂಡ ಆಶ್ರಯ ಆದಂತೆ ಆಗುತ್ತೆ. ಆದರೆ ವಯಸ್ಸಾದಂಥವರು, ರೋಗಿಗಳು, ರೋಗಿಯ ಸಂಬಂಧಿಕರು ಎಲ್ಲರೂ ಕೂಡ ರಸ್ತೆಯಲ್ಲಿ ಮರದ ಕೆಳಗೆ ನಿಂತ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಒಂದು ಸೂಕ್ತ ಶೆಲ್ಟರ್ ಅಥವಾ ಏನಾದರೂ ಒಂದು ಆಶ್ರಯ, ಒಂದು ಸೀಟ್ ಥರ ಹಾಕಿ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ. ಅಲ್ಲಿ ನೋಡ್ಬೋದಾಗಿದೆ, ಅಲ್ಲಿ ಕೂಡ ಮಹಿಳೆಯರು ಮರದ ಅಡಿ ನಿಂತಿರೋದನ್ನು ತಾವು ಗಮನಿಸ್ತಾ ಹೋಗ್ತಾ ಇದ್ದೀರಾ. ಈ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರೋದು ಕಂಡು ಬರ್ತಾ ಇದೆ. ಎಸ್, ಇನ್ನು ರೋಗಿಗಳು ಮಳೆಯಲ್ಲೇ ನಿಲ್ಲುವ ಅನಿವಾರ್ಯ. ನಿಲ್ಲೋದಕ್ಕೂ ಜಾಗ ಇಲ್ಲ, ಕೂರೋದಕ್ಕೂ ಜಾಗ ಇಲ್ಲ. ಒಂದು ಶೆಡ್ ಅಥವಾ ಸೀಟ್ ಹಾಕಿ ಶೆಲ್ಟರ್ ಹಾಕಿದ್ರೆ ಇಲ್ಲಿ ಬರೋರಿಗೆ ಅನುಕೂಲ ಆಗುತ್ತೆ, ಆಶ್ರಯ ಸಿಕ್ಕಂತಾಗುತ್ತೆ. ಇನ್ನು ಶೆಲ್ಟರ್ ವ್ಯವಸ್ಥೆ ಮಾಡಿ ಅಂತ ಇದ್ದಾರೆ ಸಾರ್ವಜನಿಕರು. ಮಳೆ ಬಂದರೆ ಜನಗಳಿಗೆ ತುಂಬ ತೊಂದರೆ. ಆಟೋ ಸಿಗಲ್ಲ, ಕ್ಯಾಬ್ ಸಿಗಲ್ಲ, ಪೇಷಂಟನ್ನು ನಿಲ್ಲಿಸ್ಕೊಂಡು ನಾವು ನಿಂತಿರಬೇಕು. ಜಾಗ ಇಲ್ಲ, ಆಶ್ರಯ ಇಲ್ಲ. ನೋಡಿ, ಇಲ್ಲಿ ಪೇಷಂಟ್ ನಿಲ್ಸ್ಕೊಂಡು ನಾವು ನಿಂತಿದ್ದೀರಿ. ಎಲ್ಲರಿಗೂ ಕಷ್ಟನೇ ಆಗ್ತಾ ಇರೋದು ನೋಡಿ. ನಾವು ಹೆಂಗೆ ನಿಂತಿದ್ದೀವಿ ರೋಡ್ನಲ್ಲಿ. ಒಂದು ವ್ಯವಸ್ಥೆ ಮಾಡಬೇಕು. ಯಾರು ಮಳೆ ಬಂದರೆ ಇದು ಆಗಬೇಕು. ಒಂದು ಸ್ವಲ್ಪ ಅವಕಾಶ ಎಲ್ಲರಿಗೂ ಒಂದು ಸ್ವಲ್ಪ. ನಿಂತ್ಕೊಳ್ಳೋಕ್ಕೆ ಜಾಗ ಇಲ್ಲ, ಹೊರಗಡೆ ಬೀಳಲ್ಲ. ಮಳೆ ಬಂದರೆ ನಿಂತ್ಕೊಳ್ಳೋಕೆ ಒಂದು ಸ್ವಲ್ಪ ಏನನ್ನು ಹಾಕ್ಕೊಟ್ರೆ, ವ್ಯವಸ್ಥೆ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಕುತ್ಕೊಳ್ಳೋಕ್ಕೂ ಬಿಡಲ್ಲ, ಓಡಿಸ್ತಾರೆ ವಾಚ್ಮೆನ್ಗಳು. ಹೊರಗಡೆನೂ ಹೋಗೋಕ್ಕೆ ಬಿಡಲ್ಲ. ವ್ಯವಸ್ಥೆ ಇಲ್ಲ ಸರ್, ನಿಂತ್ಕೊಂಡು ಜಾಗಗಳಿಲ್ಲ. ಪ್ರಯಾಣಕ್ಕೂ ಸಖತ್ ತೊಂದರೆ, ತಾಪತ್ರ. ನಿಂತ್ಕೊಂಡು ಜಾಗಗಳಿಲ್ಲ, ಕುತ್ಕೊಳ್ಳೋ ಜಾಗ ಇಲ್ಲ ಹಾಸ್ಪಿಟ್ಲ್ ಒಳಗೆ. ಅದು ಮಳೆ ಬಂದು ನಿಂತ್ಕೊಳ್ಳೋಕ್ಕಾಗಲ್ಲ. ಎಲ್ಲ ಜನಗಳೆಲ್ಲ ಸಹ ಪ್ರಾಬ್ಲಮ್ಮು. ಒಟ್ಟಾರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮಳೆ ಬಂದಾಗ ಜನ ತೀರಾ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಸೂಕ್ತ ಶೆಲ್ಟರ್ ವ್ಯವಸ್ಥೆ ಕಲ್ಪಿಸುವ ಕೆಲಸ ಆಗಬೇಕಾಗಿದೆ. ಇದಕ್ಕೆ ಆಡಳಿತ ಮಂಡಳಿ ಮುಂದಾಗುತ್ತಾ ಕಾದು ನೋಡಬೇಕಾಗಿದೆ. ಲೋಕೇಶ್ ಕೊಡಗಾದಲ, ಪಬ್ಲಿಕ್ ಟಿವಿ, ಬೆಂಗಳೂರು.